ಎಲ್ರಿಗೂ ಶರಣಾರ್ಥಿ. ನಾವು ಹೊರಟಿರೋದು ತಿರುಪತಿ ಟ್ರಿಪ್ಪಿಗೆ. ಹೋಗ್ತಾ ಹೋಗ್ತಾ ನಮ್ಮ ಟೀಮ್ಮೇಟ್ಸ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ ಬಂದ್ಬಿಟ್ಟು ಬಸವೇಶ್ವರ ನಗರದಿಂದ. ಜೈ ಶ್ರೀರಾಮ್ ಹೇಳ್ತಾ ನೀವೆಲ್ಲರೂ ರಾಮ ಮಂದಿರನ ನೋಡಿರ್ಬೋದು. ಬಸವೇಶ್ವರ ನಗರದಿಂದ ಮೆಜೆಸ್ಟಿಕ್ ಹೋಗೋ ದಾರಿನಲ್ಲಿ ಎಷ್ಟೋ ಜನ ದರ್ಶನ ಕೂಡ ಮಾಡಿರ್ಬೋದು. ನಾವು ಹೊರಟಿರ್ತಕ್ಕಂಥದ್ದು ಭಾನುವಾರ ನೈಟು. ಪ್ಲ್ಯಾನ್ ಮಾಡಿರೋದು ಸೋಮವಾರ ಟಿಕೆಟ್ ಕಾಯಬೇಕು, ಮಂಗಳವಾರ ದರ್ಶನಕ್ಕೆ. ನಮ್ಮ ಪಯಣ ತಿರುಪತಿಗೆ ಅತ್ತ ಯಾರು ತೆಲುಗಿನಲ್ಲಿ ಅಣ್ಣ మేము తిరుపతి పోతున్నాము అಣ್ಣ. ನಾವು ಪ್ಲಾನ್ ಮಾಡಿದಾಗ ಇವ್ನು ತಿರುಪತಿಗೆ ಬಂದಿಲ್ಲ, ಇವ್ನು ಪ್ಲಾನ್ ಮಾಡಿದಾಗ ನಾವು ಬರ್ತಿದೀವಿ. ಇದು ಫ್ರೆಂಡ್ಶಿಪ್. ಇವ್ನು ನಮ್ಮ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡಲ್ಲ, ನಾವು ಇವ್ನ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಟ್ಟು ಬಂದಿದ್ದೀವಿ. ನಾನು ಬರೋದ್ರೊಳಗಡೆ ನಮ್ಮ ಹುಡುಗರು KPSRTCನ ಬುಕ್ ಮಾಡಿದ್ರು. ಅಲ್ಲೋಗಿ ಕೇಳಿದಾಗ ಈ ಥರ ಅಂದರು. ಅಣ್ಣ ಏನು ಬರ್ತಿದ್ದೀರಿ, ಇವ್ರ ಜೊತೆ ಬಂದ್ಬಿಟ್ರಿ, ಟಿಕೆಟ್ ಬುಕ್ ಮಾಡಿದ್ದೀನಿ ಅದಿದೆ ಅಂತೆಲ್ಲ ಹೇಳ್ಬಿಟ್ಟು ಕಟ್ಟೆ ಕಟ್ತವ್ರೆ. ಇನ್ನೂ ಬಸ್ ಬಂದಿಲ್ಲ. ಬಸ್ನ ಕೇಳೋಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ವಿಚಾರಿಸ್ತಾರೆ. ಇಲ್ಲೇ ಅಂತ ನೋಡ್ರಿ. ಇದೆಲ್ಲ ತೆಗಿಬೇಡ. ಫುಲ್ಲು ಡಿಬೇಟ್ ಮಾಡ್ತಾ ಇದ್ರು. ಜಸ್ಟ್ ಒಂದು ವಿಡಿಯೋ ಆನ್ ಮಾಡಿದ್ಕೆ ಇದನ್ನೆಲ್ಲ ತೆಗಿಬೇಡ ಅಂತಿದ್ದಾರೆ. ತೆಗಿಯೋಕ್ಕೇನು ಇಲ್ಲ ಇಲ್ಲಿ ಎಲ್ಲ. ಬಸ್ಸಲ್ಲಿ ಹೋಗೋದಾದರೆ ಪರ್ ಹೆಡ್ 500 ಟಿಕೆಟ್ ಆಗುತ್ತೆ. ಸೊ ಇವಾಗ ಹೊರಡೋಕ್ಕೆ ಟೈಮ್ ಆಯಿತು ಅಂತ ಹೇಳಿ ನಾವೆಲ್ಲ ಬಸ್ ಹತ್ತಿದ್ವಿ. ಬಸ್ ಹತ್ತಿದ ಮೇಲೆ ನೋಡಿದರೆ ಓಕೆ, KPSRTCನಲ್ಲೂ ಇಂಟೀರಿಯರ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಇವಾಗ ಅದು ಹೇಗಿದೆ ಅಂತಂದ್ಬಿಟ್ಟು. ಹಾಳು ಮಾಡ್ದ ನೀವು, ಇವನು ಒಳ್ಳೇದಂತೆ. ನಮ್ಮ ಮಾತು ವಾಗ್ವಾದ ಡಿಬೇಟ್ಗಳನ್ನೆಲ್ಲ ಮುಗಿಸ್ಬಿಟ್ಟು ನಾವು ಮಲ್ಕೊಂಡ್ವಿ. ಬೆಳಿಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಅವರು ನಮ್ಮನ್ನು ತಿರುಪತಿಗೆ ತಗೊಂಡೋಗ್ಬಿಟ್ರು. ತಿರುಪತಿಗೆ ನಾವು ರೀಚ್ ಆದಮೇಲೆ ಅಲ್ಲಿಂದ ನಾವು ಮತ್ತೆ ಆಲಪುರಿಗೆ ಟಿಕೆಟ್ ತೊಗೊಂಡು ಆಲಪುರಿಗೆ ಹೋಗಬೇಕಾಗುತ್ತೆ. ರೀಚ್ ಆದಮೇಲೆ ನಮಗೆ ಈ ವ್ಯೂ ಸಿಕ್ತು. ಇಲ್ಲಿ ಬಂದ್ಬಿಟ್ಟು ನಾವು ತಿಂಡಿ ತಿಂದ್ಕೊಂಡು ಇಲ್ಲಿಂದ ಟಿಕೆಟ್ ತೊಗೊಬೇಕಾಗತ್ತೆ ನಾವು. ಬೆಳಿಗ್ಗೆ 7:30 ಹಿಡಿದು ನಾವು ಮಧ್ಯಾಹ್ನ 2 ಗಂಟೆ ತನಕ ಕಾದ್ಬಿಟ್ಟು ಟಿಕೆಟ್ ತೊಗೊಂಡಿದ್ದು ನಾವು ಮಂಗಳವಾರಕ್ಕೆ. ನಮಗೆ ಬೆಳಗ್ಗೆ 3 ಗಂಟೆ ದರ್ಶನ, ಫಸ್ಟ್ ದರ್ಶನ ಸಿಕ್ತು. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಜರ್ನಿನ ನಿಮಗೆ ನಮ್ಮ ನಡಿಗೆ ಲಗೇಜ್ ಇಡುವ ಕಡೆಗೆ ಎಲ್ಲರೂ ರೂಲ್ಸ್ ಫಾಲೋ ಮಾಡ್ಕೊಂಡ್ಬಂದ್ರೆ ಈ ಇಬ್ರುಗಳು ರೂಲ್ಸ್ನ ಬ್ರೇಕ್ ಮಾಡೋಕ್ಕಂತ. ಇವರು ಕಾನೂನು ವಿದ್ಯಾರ್ಥಿ, ಅದ್ರಲ್ಲಿ ಬೇರೆನೆ. ಏನು ಜನಗಳಪ್ಪ, ಅಯ್ಯೋ ದೇವಾ. ನಾವೆಲ್ಲ ಇಲ್ಲಿ, ನಮ್ಮ ಬ್ಯಾಗ್ ಅಲ್ಲಿ ಹೊಂಟಾಯ್ತು. ನಮ್ಮ ಬ್ಯಾಗ್ ಹೋದ್ಮೇಲೆ ನಾವು ಸೆಂಟ್ರಲ್ ಎಲ್ಲಾದರೂ ಬೆಟ್ಟ ಹತ್ತಬೇಕಾದ್ರೆ ಊಟ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದನೇ ಮೊದಲನೇ ಮೆಟ್ಲು ನಿಮಗೆ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಲೆಟ್ಸ್ ಗೋ ಗೈಸ್. ಎಲ್ಲ ಸಿದ್ದರಾಮಯ್ಯ ಯಡಿಯೂರಪ್ಪಂದರ. ಎಲ್ರು ಎಲ್ಲೂ ಕುತ್ಕೊಂಡ್ವಿ, ಸೀದಾ ಬೆಟ್ಟದ ಹತ್ರ ಹೋಗಿ ನಿಂತ್ಕೊಂಡ್ವಿ.
ಫ್ರೆಂಡ್ಸ್ ಅವನು ಬರಲ್ಲ. ಈಗ 300 ಮೆಟ್ಲು ಕಂಪ್ಲೀಟ್ ಆಗಿದೆ. ಹಾ ಮುಂದೆ ಹೋಗೋಣ, ನೋಡೋಣ. ನೋಡೋಣ ಉದಯ ಅಲ್ಲಿವರೆಗೂ ಅವನ ಜೋಶ್ ಇರುತ್ತೆ. ಮಸ್ತಿದೆ. ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ. ನಾನು ಈ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಆ್ಯಂಡ್ ಯಾವುದೇ ಮೆಮ್ಸ್ ಆ್ಯಡ್ ಮಾಡಿಲ್ಲ ಬಿಕಾಸ್ ಚೆನ್ನಾಗಿ ಅನಿಸಲ್ಲ ಅದಕ್ಕೆ. ಸೊ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ, ನನ್ನ ಮಾತು ಸುಳ್ಳಲ್ಲ. $3,000 ಸ್ಟೆಪ್ಸ್ ಕಂಪ್ಲೀಟೆಡ್, ರಿಮೈನಿಂಗ್ 550. ನೀವು ಹತ್ತುವಾಗ ನೀವು ಈ ಥರ ಅಂಗಡಿಗಳನ್ನ ಅಲ್ಲಲ್ಲೇ ನೋಡ್ಬೋದಾಗಿರುತ್ತೆ, ಏನಾದರೂ ಬೇಕಾದರೆ ತೊಗೊಂಡು ತಿನ್ಬೋದಾಗಿರುತ್ತೆ. ಗೋವಿಂದ 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 ಸಪ್ತಗಿರೀಶ ನಂದನಂದನ ಗೋವಿಂದ 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 ಗೋವಿಂದ. ಮಿಷನ್ ಕಂಪ್ಲೀಟೆಡ್. 4 ಜನ ಲಾಸ್ಟ್ ಉಳಿದಿತ್ತು, 3 ಜನ ಹಿಂದೆ ಅವರೇ ಬರ್ತಾವ್ರೆ. ತಿರುಮಲ ರೀಚ್ ಆದಮೇಲೆ ನಾವು ಲಾಕರ್ಗೆ ಬಟ್ಟೆಗಳನ್ನ ಇಟ್ಬಿಟ್ಟು ಊಟಕ್ಕೆ ನಾವು ಹೋಗಿದ್ದು ದೇವಸ್ಥಾನದ ಕಡೆಯಿಂದ ಕೊಡುವಂಥ ಅನ್ನ ಸಂತರ್ಪಣೆಗೆ. ನಾವೆಲ್ಲ ಬಲ್ಲದೆ ಭಯ್ಯ ಪುಡೋಂಡಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಲಾಕರ್ ಹತ್ರ ಹೋಗ್ಬಿಟ್ಟು ನಾವು ಬೆಳಗ್ಗೆ ಫಸ್ಟ್ ದರ್ಶನ ಇರೋದ್ರಿಂದ ನಾವು ಎಲ್ಲ ಮಲ್ಕೊಂಡ್ವಿ.
ಹಾಂ ಅವರಲ್ಲಿ ದರ್ಶನ ಸಕ್ಸಸ್ಫುಲ್ ಆಗಿದೆ. ನಮಗೆ ದರ್ಶನ ಕೊಟ್ಟಿದ್ದ ಟೈಮು ಬೆಳಗ್ಗೆ 3ರಿಂದ ಮೇಲೆ. ನಾವು ದರ್ಶನ ಮುಗಿಸ್ಕೊಂಡು ಬಂದು ತಗೊಂಡಿರೋಂಥ ವಿಡಿಯೋಗಳು. ದರ್ಶನ ಮುಗ್ದೋಗ್ಬಾರ್ದಾಗಿತ್ತು. ಇಲ್ಲ ಸರಿ ಇತ್ತು. ಏಳು ಮುಕ್ಕಾಲು ಎಷ್ಟೊತ್ತು ಗುಡ್ ಹಾಕೋದು? 8:15 ಮೇಲೆ ಬಸ್. ಓಕೆ ಸಾಕು, ವೆಲ್ಕಮ್. ಹೇಳಿದ್ರೆ ಏನು ಹೇಳೋಕ್ಕಾಯ್ತೈತೆ. ಓಕೆ, ಗುಡ್ ನೈಟ್, ಬಾಯ್. ಏಳು ಮುಕ್ಕಾಲು 8:15. ಇದು ನಮ್ಮ ಜನ. ಹೊಡಿರಿ ಚಪ್ಪಾಳೆ ಎಲ್ಲಿ ಒಟ್ಟು ಊಟ. ನಿನ್ನ ಅಭಿಪ್ರಾಯ ಏನು ತಿಂಡಿ? ಹಾಗೆ ಒಂದು ಮಾತು ಹೇಳಿದ್ರೆ ತಮ್ಮಲ್ಲಿ ವಿನಂತಿ. ಫೋನ ವಿಡಿಯೋ ಮಾಡ್ತಿದ್ದು ಗೊತ್ತಾಗಿಲ್ಲ. ಶುಭ ಮುಂಜಾನೆ ಮತ್ತೆ ಹೋಗೋಣ ಬಾ. ನೀವು ಕಾನ್ವರ್ಸೇಷನ್ನ ಕೇಳಿಸ್ಕೊಂಡಿರ್ಬೋದು. ತಿಂಡಿಗೆ ಹೋಗೋಕ್ಕೋಸ್ಕರ ಇಷ್ಟೆಲ್ಲ ಕಾಡ್ಬಿಟ್ಟು ತಿಂಡಿಗೆ ಕರ್ಕೊಂಡೋದ್ವಿ. ಅಲ್ಲಿ ಮುಗಿಸ್ಕೊಂಡಿದ್ದು ನಾವು ಡೈರೆಕ್ಟು ವಾಪಸ್ ನಾವು ರಿಟರ್ನು ಬೆಂಗಳೂರು ಕಡೆ ಹೊರಟ್ವಿ. ಬೆಂಗಳೂರು ಕಡೆ ನಾವು ಬುಕ್ ಮಾಡಿದ್ದು ನಮ್ಮ KSRTC ರಾಜಹಂಸನ. ಇದೇ ನಮ್ಮ ಬಸ್ಸು. ಇದ್ರದ್ದು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 518 ಆಗುತ್ತೆ ನಿಮಗೆ, ತಿರುಪತಿಯಿಂದ ಬೆಂಗಳೂರಿಗೆ. ಬಸ್ ಹೊರಡೋಕ್ಕಿಂತ ಮುಂಚೆ ನಾವು ಇದೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಎಲ್ಲ ಬೆಂಗಳೂರು ಬಸ್ಸಲ್ಲಿ ತಿಂದ್ವಿ. ನಮ್ಮ ಟ್ರಿಪ್ಪಲ್ಲಿ ಓವರಾಲ್ ಖರ್ಚು 1400 ಆಯಿತು, ಲಡ್ಡುನ ಬಿಟ್ಟು. ಇದೇ ನಮ್ಮ ಲಾಸ್ಟ್ ಕ್ಲಿಪ್ ಆಗಿರುತ್ತೆ. ಕರ್ನಾಟಕ ರೀಚ್ ಆದಮೇಲೆ ನಾವು ವೀಡಿಯೋ ಮಾಡಿಲ್ಲ, ಎಲ್ಲರೂ ಅವ್ರ ಮನೆಗೆ ಹೋಗ್ಬಿಟ್ವಿ.